ಕನ್ಸ್ಕೊಂಡಿರ್ಬೇಕು. ಕನ್ಸಲ್ಲ ಮೆಮ್ ಸಾಬ್, ನಿಜ ಹೇಳ್ತಾ ಇದ್ದೀನಿ. ಶ್ರೀರಾಮನೇ ಬಂದಿದ್ರು, ಮತ್ತೆ ಬರ್ತೀನಿ ಅಂತ ಹೇಳಿದ್ರು. ಬಜ್ರಂಗಿ, ಹೋಗಿ ಅವ್ರಿಗೆ ಸ್ವಲ್ಪ ಗಂಜಿ ಮಾಡ್ಕೊಂಬಾ. ಸರಿ ಮೆಮ್ ಸಾಬ್. ನಾನು ಬರ್ತೀನಮ್ಮವ್ರೆ. ಹೇಗಿದ್ದೀರಾ ಈಗ? ನೋವೆಲ್ಲ ಕಡಿಮೆ ಆಯ್ತಾ? ಸ್ವಲ್ಪ ಪರವಾಗಿಲ್ಲ. ಎಲ್ಲಿದ್ದೀನಿ ನೀವು? ನನ್ನ ಹೆಸರು ಪೂಜಾ. ಇವರು ನಮ್ಮ ತಂದೆ. ನೀವೀಗ ನಮ್ಮ ಆಶ್ರಮದ ಕ್ಲಿನಿಕ್ನಲ್ಲಿ ಇದ್ದೀರಾ. ತುಂಬ ಥ್ಯಾಂಕ್ಸ್. ನನ್ನ ಹೆಸರು ರಾಜ ಅಂತ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಪೂಜಾ ಅವರೇ. ಗುಡ್ ಮಾರ್ನಿಂಗ್. ಓ, ಗುಡ್ ಮಾರ್ನಿಂಗ್ ರಾಜಾ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಎಲ್ಲ ನಿಮ್ಮ ಆಶೀರ್ವಾದ. ನಮ್ಮ ಆಶೀರ್ವಾದ ಏನಪ್ಪ, ಎಲ್ಲ ಮೇಲಿರೋ ಗುರುಗಳ ಆಶೀರ್ವಾದ, ಎಲ್ಲ ಅವರೇ ಮಾಡಿಸೋದು. ಅಂದಾಗೆ ನೀವು ಏನು ಮಾಡಬೇಕು ಅಂತಿದ್ದೀರಾ? ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಸರ್. ಕಲ್ತಿರೋ ವಿದ್ಯೆ ಇದೆ. ಇಷ್ಟು ದಿವಸ ಬೇರೆಯವ್ರ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಈಗ ನಾನೇ ಒಂದು ಸಣ್ಣದಾಗಿ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಬೇಕು ಅಂತಿದ್ದೀನಿ ಸರ್. ರಾಜಾ, ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ನಮ್ಮ ಆಶ್ರಮದಲ್ಲೇ ನೀವು ಒಂದು ಡ್ಯಾನ್ಸ್ ಕ್ಲಾಸ್ ಶುರು ಮಾಡಬಹುದು. ಮಕ್ಳಿಗೂ ಅನುಕೂಲ ಆಗುತ್ತೆ. ಹೌದು ರಾಜ, ನಿಮಗೆ ಎಲ್ಲ ವ್ಯವಸ್ಥೆನೂ ಇಲ್ಲೇ ಮಾಡಿಕೊಡ್ತೀವಿ. ನಮ್ಮ ಆಶ್ರಮದ ಮಕ್ಕಳ ಭವಿಷ್ಯ ರೂಪಿಸೋ ಪುಣ್ಯ ನಿಮಗೇ ಬರುತ್ತೆ. ದೊಡ್ಡ ಮಾತು ಸರ್. ಬೀದಿಲ್ ಬಿದ್ದಿದ್ದು ನನ್ನನ್ನು ಕಾಪಾಡಿ ಪುನರ್ಜನ್ಮ ಕೊಟ್ಟಿದ್ದೀರಾ. ಈ ಆಶ್ರಮದ ಋಣನೂ ನನ್ನ ಮೇಲಿದೆ. ಅದನ್ನು ತೀರಿಸೋ ಅವಕಾಶನೂ ನೀವೇ ಮಾಡಿಕೊಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಮಾಡ್ತೀನಿ ಸರ್.
ಎಲ್ಲ ಬರುತ್ತೆ ಅಂತ ನನಗೆ ಹೌದು ಗೊತ್ತಿರ್ಲಿಲ್ಲ. ರಾಜಯ್ಯ, ನನ್ ಚಿಕ್ಕ ವಯಸ್ಸಲ್ಲಿ ಆಸ್ತಮಾ ಬಂದಿತ್ತು. ಆಸ್ತಮಾ ಹೋಗ್ಲಿ ಅಂತ ನಮ್ ತಂದೆ ಯೋಗ ಕಳ್ಸಿದ್ರು. ಈಗ ಯೋಗಾನೇ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಹೊಟ್ಟೆ ಪಾಡ್ಗೆ ಅಡ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಈ ಮಕ್ಳು ಜೊತೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಸರಿ ರಾಜಾಬಾಯಿ, ಹೋಗಿ ತಿಂಡಿ ರೆಡಿ ಮಾಡ್ಬೇಕು, ಬರ್ತೀನಿ. ಆಯ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಬಜರಂಗಿ. ವೆಂಕಟೇಶ್, ಹಾ ಬಾಬಾ ಮಂದಿರದ ಕೀ ತಗೊಂಡ್ ಬಂದು ಓಪನ್ ಮಾಡಿ. ರಾಜ, ಕೆಲವೊಮ್ಮೆ ಈ ಹಾಲ್ನ ಆಶ್ರಮದ ದೊಡ್ಡ ಫಂಕ್ಷನ್ಗಳಿಗೆ ಬಳಸ್ಕೊತೀವಿ.